ವಿಜ್ಞಾನ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಆವಿಷ್ಕಾರಗಳು ನಡೀತಾನೆ ಇರುತ್ತವೆ. ಯಾವುದನ್ನೋ ಅನ್ವೇಷಿಸಲು ಹೋಗಿ ಇನ್ಯಾವುದೋ ಆವಿಷ್ಕಾರಗಳು ಹೊರಬರುವ ಕಥೆಗಳು ತುಂಬಾನೇ ಇವೆ. ಈ ಆವಿಷ್ಕಾರಗಳು ಅನ್ವೇಷಣೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತವೆ. ಆ ರೀತಿಯ ಒಂದು ರೋಚಕ ಕತೆ ನಿಮ್ಮ ಮುಂದೆ. ಚಳಿಗಾಲದಲ್ಲಿ ನಮ್ಮ ಚರ್ಮವನ್ನ ಮೃದುವಾಗಿ ಇಟ್ಕೊಳ್ಳೋದಕ್ಕೆ ನಾವು ಹಲವಾರು ಲೋಷನ್ಸ್ಗಳನ್ನ ಹಚ್ಕೊಳ್ತೇವೆ. ಅದರಲ್ಲಿ ವ್ಯಾಸ್ಲಿನ್ ಕೂಡ ಒಂದು. ಈ ವ್ಯಾಸ್ಲಿನ್ ನ ಆವಿಷ್ಕಾರ ಆಗಿದ್ದು ಕೂಡ ಒಂದು ಕೌತುಕವೇ. ಅದು 1859 ನ್ಯೂಯಾರ್ಕ್ನಲ್ಲಿ ರಾಬರ್ಟ್ ಅಗಸ್ಟಸ್ ಚೀಸ್ಬ್ರೋ ಅನ್ನೋ 22 ವರ್ಷದ ಇಂಗ್ಲೆಂಡಿನ ತರುಣ ರಸಾಯನಶಾಸ್ತ್ರಜ್ಞ ತಿಮಿಂಗಿಲದ ತೈಲದಿಂದ ಎಣ್ಣೆಯನ್ನ ಉತ್ಪಾದಿಸಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಬೇರೆ ಪರ್ಯಾಯ ಮಾರ್ಗ ಇಲ್ಲದ್ರಿಂದ ಇವನು ಮಾರೋ ಉತ್ಪನ್ನಕ್ಕೆ ಬಹಳ ಬೇಡಿಕೆ ಇರುತ್ತೆ. ಆದ್ರೆ ಕಾಲ ಹೀಗೆ ಇರಲ್ಲ ಅಲ್ವಾ? ಕಾಲ ಕಳೆದಂತೆ ಪೆಟ್ರೋಲಿಯಂ ತೈಲದ ಆವಿಷ್ಕಾರವಾದ ಮೇಲೆ ಇವನ ವ್ಯಾಪಾರ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ತೈಲ ವ್ಯಾಪಾರಿಗಳ ಬಳಿ ತನ್ನ ವ್ಯವಹಾರವನ್ನ ಕುದುರಿಸ್ಕೊಂಡು ಸ್ವಲ್ಪ ಹಣ ಮಾಡ್ಕೋಬೇಕು ಅನ್ನೋ ಯೋಚನೆಯಿಂದ ಪೆನ್ಸಿಲ್ವೇನಿಯಾ ಕಡೆಗೆ ಹೊರಡ್ತಾನೆ. ಆ ಪ್ರದೇಶದ ತೈಲಬಾವಿಯ ಆವರಣವನ್ನ ಪ್ರವೇಶಿಸಿದಾಗ ಅಲ್ಲಿನ ಕೆಲಸಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅಗಸ್ಟಸ್ ಅಲ್ಲಿಗೆ ಹೋಗಿ ಅದೇನಂತ ಕೇಳ್ತಾನೆ. ಆ ಕೆಲಸಗಾರ, ಇದು ರಾಡ್ ವ್ಯಾಕ್ಸ್. ಇದು ತೈಲದ ಜೊತೆಗೂಡಿ ಭೂಮಿಯ ಒಳಗಿಂದ ಹರಿದು ಬರುವಂತಹ ಕೊಳವೆಗಳನ್ನ ಕ್ರಮೇಣ ಅಡ್ಡಗಟ್ಟುತ್ತೆ. ಇದರಿಂದ ಪಂಪ್ ಸರಿಯಾಗಿ ಕೆಲಸ ಮಾಡಲಾಗದೆ ತೈಲೋತ್ಪನ್ನ ಕುಂದುತ್ತೆ. ಹಾಗಾಗಿ ಈ ರಾಡ್ ವ್ಯಾಕ್ಸ್ ಅನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಆ ಕೆಲಸಗಾರ ಇನ್ನೊಂದು ವಿಷಯವನ್ನು ಹೇಳ್ತಾನೆ. ಕೆಲಸ ಮಾಡುವಾಗ ನಮ್ಗೇನಾದ್ರೂ ಗಾಯ ಆದ್ರೆ ಚರ್ಮದ ಮೇಲೆ ಇದನ್ನ ಲೇಪಿಸ್ಕೊಳ್ತೇವೆ. ಇದರಿಂದಾಗಿ ಬಹಳ ಬೇಗ ನಮಗೆ ನೋವು ಕಡಿಮೆ ಆಗುತ್ತೆ, ಗಾಯ ವಾಸಿ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ಚೀಸ್ ಬ್ರೋಗೆ ಏನೋ ಹೊಳೆದಂತಾಗಿ ಅವನ ಕಣ್ಣ ಮುಂದೆ ಡಾಲರ್ಗಳ ಗಂಟು ಕಾಣಿಸಿದಂತಾಗತ್ತೆ. ಆಗ ಅವರಿಂದ ಆ ರಾಡ್ ವ್ಯಾಕ್ಸ್ ಅನ್ನ ಸ್ವಲ್ಪ ಕೇಳಿ ಪಡಿತಾನೆ. ಇದರ ವಾಸನೆ ಹೇಗಿದೆಯೋ ಅಂತ ಹೇಳಿ ಅದರ ವಾಸನೆಯನ್ನ ನೋಡ್ತಾನೆ. ಅದು ಯಾವುದೇ ವಾಸನೆ ಇಲ್ಲದೆ ವಾಸನಾ ರಹಿತವಾಗಿರುತ್ತೆ. ಈ ರಾಡ್ ವ್ಯಾಕ್ಸ್ ನಿಜಕ್ಕೂ ಗಾಯವನ್ನ ವಾಸಿ ಮಾಡುತ್ತಾ ಅಂತ ಅನುಮಾನದಿಂದ ಆ ಕೆಲಸಗಾರನನ್ನ ಕೇಳ್ತಾನೆ. ಅದಕ್ಕೆ ಆ ಕೆಲಸಗಾರ ತನ್ನ ಕೈಯನ್ನ ಮುಂದೆ ಚಾಚಿ ತನಗಾಗಿದ್ದ ಗಾಯ ವಾಸಿಯಾಗಿದೆ ಅಂತ ತೋರಿಸ್ತಾನೆ. ಇದರಿಂದ ಉತ್ತೇಜಿತನಾದ ಚೀಸ್ ಬ್ರೋ ಸ್ವಲ್ಪ ರಾಡ್ ವ್ಯಾಕ್ಸ್ ಅನ್ನ ಶೀಶೆಗಳಲ್ಲಿ ತುಂಬಿಕೊಂಡು ತನ್ನ ಪ್ರಯೋಗಾಲಯಕ್ಕೆ ಬಂದು ಅದರಲ್ಲಿನ ಔಷಧೀಯ ಅಂಶವನ್ನ ಬೇರ್ಪಡಿಸೋದಕ್ಕೆ ತಲ್ಲೀನಾಗ್ತಾನೆ. ತನ್ನ ಪ್ರಯೋಗದಲ್ಲಿ ಸುಮಾರು 300ಕ್ಕೂ ವಿವಿಧ ರೀತಿಯ ಪ್ರಯೋಗಗಳನ್ನ ಮಾಡಿದ್ರೂ ಕೂಡ ಅವನಿಗೆ ಬೇಕಾಗಿದ್ದಂತ ವಸ್ತುವನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಛಲ ಬಿಡದೆ ಕೊನೆಗೂ ಆ ವಿಶೇಷ ವಸ್ತುವನ್ನ ಬೇರ್ಪಡಿಸುವಲ್ಲಿ ಯಶಸ್ವಿಯಾಗ್ತಾನೆ. ಅದನ್ನ ಬಿಳಿಯ ಪೆಟ್ರೋಲ್ ಆಟಮ್ ಅಂತ ಕರೀತಾನೆ. ಕಚ್ಚಾ ವಸ್ತುವಿನಲ್ಲಿದ್ದ ತಿಳಿಯಾದ, ತೆಳುವಾದ, ಹಗುರವಾದ ಉತ್ಪನ್ನಗಳನ್ನ ಬಟ್ಟಿ ಇಳಿಸಿ ಅರೆಘನ ದ್ರಾವಣವನ್ನ ತಯಾರಿಸ್ತಾನೆ. ಅಂದ್ರೆ ಒಂದು ರೀತಿಯ ಜೆಲ್ ಅನ್ನ ತಯಾರಿಸ್ತಾನೆ. ಇದು ಪ್ರಾಣಿಜನ್ಯ ಸಸ್ಯಜನ್ಯ ತೈಲಗಳಂತೆ ಕೆಟ್ಟ ವಾಸನೆ ಇಲ್ಲದೆ ವಾಸನಾ ರಹಿತವಾಗಿರುತ್ತೆ. ಮಾರುಕಟ್ಟೆಗೆ ಬಿಡೋ ಮುಂಚೆ ಅದರ ಸಾಮರ್ಥ್ಯವನ್ನ ಅರಿಯೋದಕ್ಕೆ ಚೀಸ್ ಬ್ರೋ ತನ್ನನ್ನ ತಾನೇ ಶಿಕ್ಷಿಸ್ಕೊಳ್ತಾನೆ. ತನ್ನ 2 ಕೈಗಳನ್ನ ಸುಟ್ಕೊಂಡು ಚಾಕುವಿನಿಂದ ಗೀರ್ಕೊಳ್ತಾನೆ. ಆ 2 ಕೈಗಳಿಗೂ ಒಂದೇ ರೀತಿಯಾದ ಗಾಯವನ್ನ ಮಾಡಿಕೊಂಡು ಒಂದು ಕೈಗೆ ತಾನು ತಯಾರಿಸಿರುವಂತ ಜೆಲ್ಲನ್ನ ಲೇಪಿಸ್ಕೊಳ್ತಾನೆ. ಜೆಲ್ಲನ್ನ ಲೇಪಿಸ್ಕೊಂಡಿರುವಂತಹ ಕೈಯ ಗಾಯ ಉರಿ, ನೋವು ಇಲ್ಲದೆ ತಂಪಾಗಿದ್ದು ಹಿತಕರವಾಗಿರುತ್ತೆ. 3 ದಿನಗಳಲ್ಲಿ ಗಾಯ ಗುಣ ಆಗ್ತಾ ಬರುತ್ತೆ. ಇದರಿಂದಾಗಿ ಖುಷಿಯಾದ ಚೀಸ್ ಬ್ರೋ 1870ರಲ್ಲಿ ಬ್ರೂಕ್ಲಿನ್ ನಲ್ಲಿ ಕಾರ್ಖಾನೆಯನ್ನ ಸ್ಥಾಪಿಸ್ತಾನೆ. ನಂತರ ತಾನು ಆವಿಷ್ಕರಿಸಿದ ಆ ಜೆಲ್ಗೆ ಒಂದು ಒಳ್ಳೆ ಹೆಸರು ಕೊಡ್ತಾನೆ. ಜರ್ಮನ್ ಭಾಷೆಯಲ್ಲಿ ವ್ಯಾಸರ್ ಅಂದ್ರೆ ನೀರು, ಗ್ರೀಕ್ ಭಾಷೆಯಲ್ಲಿ ಇಲೇನ್ ಅಂದ್ರೆ ಎಣ್ಣೆ. ಇವೆರಡನ್ನ ಸೇರಿಸಿ ನೀರ್ ಎಣ್ಣೆ ಅಥವಾ ವ್ಯಾಸಲಿನ್ ಅಂತ ನಾಮಕರಣ ಮಾಡ್ತಾನೆ. ಮೊದಲು ಇದನ್ನ ಮುಕ್ತವಾಗಿ ಕೊಟ್ಟು ಪ್ರಚಾರಕ್ಕಾಗಿ ವಿನಂತಿಸ್ಕೊಳ್ತಾನೆ. ಯಾರಿಂದಾನೋ ಪ್ರತಿಕ್ರಿಯೆ ಬರದೇ ಇದ್ದಾಗ ತಾನೇ ಸ್ವತಃ ತನ್ನ ಹೊಸ ಔಷಧವನ್ನ ಕುದುರೆಗಾಡಿನಲ್ಲಿ ಹೇರ್ಕೊಂಡು ನ್ಯೂಯಾರ್ಕ್ ನಗರಕ್ಕೆ ತಲುಪಿ ಅಲ್ಲಿ ಫ್ರೀ ಆಗಿ ಹಂಚ್ತಾನೆ. ಈ ಔಷಧಿಯನ್ನ ಬಳಸಿ ಇದರ ಪ್ರಭಾವವನ್ನ ಕಂಡ ಜನರು ಔಷಧಿ ಮಳಿಗೆಗಳಿಗೆ ಲಗ್ಗೆ ಇಡೋಕೆ ಶುರು ಮಾಡ್ತಾರೆ. ಇದರಿಂದ ವ್ಯಾಪಾರಿಗಳು ಚೀಸ್ ಬ್ರೋನ್ನ ಹುಡುಕೊಂಡ್ ಬರ್ತಾರೆ. 1874ರ ಹೊತ್ತಿಗೆ ಅವನ ಔಷಧ ಕಡಲೆಪುರಿಯಂತೆ ಖರ್ಚಾಗ್ತಾ ಹೋಗುತ್ತೆ. ನಂತರ 1876ರಲ್ಲಿ ಲ್ಯಾನ್ಸೆಟ್ ಎಂಬ ಇಂಗ್ಲಿಷ್ ವೈದ್ಯಕೀಯ ನಿಯತಕಾಲಿಕೆಯಲ್ಲಿ ವ್ಯಾಸ್ಲಿನ್ನ ಗುಣಗಾನ ಮಾಡಿ ಬರೀತಾರೆ. ಸುಮಾರು 1880ರ ಹೊತ್ತಿಗೆ ಅಮೆರಿಕ, ಪ್ಯಾರಿಸ್ ನ ಮನೆಗಳಲ್ಲಿ ಈ ಔಷಧ ಜನಪ್ರಿಯ ಆಗುತ್ತೆ. ವ್ಯಾಸ್ಲಿನ್ ಒಂದು ರೀತಿಯ ಜಿಡ್ಡು ಪದಾರ್ಥ.
ಪೆಟ್ರೋಲಿಯಂನಿಂದ ಶುದ್ಧೀಕರಿಸಿದ ಈ ಹೈಡ್ರೋಕಾರ್ಬನ್ ಮಿಶ್ರಣ ನೀರನ್ನ ವಿಕರ್ಷಿಸಬಲ್ಲದು. ಹೀಗಾಗಿಯೇ ಇದು ಗಾಯಗಳನ್ನ ಗುಣಪಡಿಸುವಲ್ಲಿ ಯಶಸ್ವಿಯಾಯಿತು. ಅದಲ್ಲದೆ ಇದನ್ನ ಒಳ್ಳೆಯ ಲ್ಯೂಬ್ರಿಕ್ಯಾಂಟ್ ಆಗಿ ಬಳಸ್ತಾರೆ. ಚಳಿಯಲ್ಲಿ ಒಡೆದ ತುಟಿಗಳಿಗೆ, ಕೈಕಾಲು, ಹಿಮ್ಮಡಿ, ದೇಹದ ಇತರ ಒರಟು ಭಾಗಗಳಿಗೆ ಇದನ್ನ ಹಚ್ತಾರೆ. ಕೆಲಸ ಕಳ್ಕೊಂಡು ಬೀದಿಗೆ ಬರೋ ಅಂತ ಸನ್ನಿವೇಶದಲ್ಲಿದ್ದ ಚೀಸ್ ಬ್ರೋ ಹೊಸ ವಸ್ತುವನ್ನ ಆವಿಷ್ಕರಿಸಿ ಹೆಸರು, ದುಡ್ಡು ಎರಡನ್ನೂ ಮಾಡ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಹೊಸದು ಆವಿಷ್ಕಾರ ಆಯ್ತು. ಈ ಕತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲ ಕಥೆಯನ್ನ ನಿಮಗಾಗಿ ತರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.